श्रीगुरुभ्यो नमः। कान्ताय कल्याणगुणैकधाम्ने नवद्युनाथप्रतिमप्रभाय नारायणाय अखिलकारणाय श्रीप्राणनाथाय नमस्करोमि. ಶ್ರೀಮತ್ಸಮಧ್ವವಿಜಯ ನವಮ ಸರ್ಗದಲ್ಲಿ 37ನೇ ಶ್ಲೋಕ. ಆನನಂದ ಸಹಿ ಮಧ್ವಶಾಸ್ತ್ರಮಾಕರ್ಣಯನ್ ಕುಸಮಯಾಗ್ರಹೀ ಪುರಾ ಮೋಹಪೀತಲವನೋದಕೋ ಮುಹುಃ ಪ್ರಾಕ್ಪಿಪಾಸುರಮೃತಂ ಪಿಬನ್ನಿವ. ಆನಂದ ಇತಿ ಅಂದ್ರೆ ಪೂರ್ಣಪ್ರಜ್ಞಾಚಾರ್ಯರು ಭಾಷ್ಯವನ್ನ ರಚನೆ ಮಾಡಿಕೊಂಡು ಉಡುಪಿಗೆ ಗೋದಾವರಿ ತೀರದಲ್ಲಿ ಅಲ್ಲಿ ಶೋಭನ ಭಟ್ಟರಿಗೆ ಅದನ್ನೆಲ್ಲ ಉಪದೇಶ ಮಾಡಿ ತದನಂತರ ಉಡುಪಿಗೆ ಬಂದು ಜ್ಯೇಷ್ಠ ಯತಿಗಳಿಗೂ ಕೂಡ ಉಪದೇಶ ಮಾಡಿ ತಮ್ಮ ಗುರುಗಳಾದ ಅಚ್ಯುತ ಪ್ರೇಕ್ಷರಿಗೆ ಅದನ್ನ ಹೇಳಿದಾಗ ಅವರಿಗೆ ಒಪ್ಪಿಗೆ ಆಗಲಿಲ್ಲ. ಮಧ್ವಭಾಷ್ಯ ಸರಿ ಅಂತ ಅನಿಸ್ಲಿಲ್ಲ. ಒಂದು ವೈದ್ಯನಾದವ ಹೇಗೆ ರೋಗಿಯ ಮೂಲ, ಆ ರೋಗಕ್ಕೆ ಏನು ಮೂಲ ಅಂತ ರೂಟ್ ಕಾಸ್ ಅಂತ ಹೇಳ್ತಾರೆ ನೋಡಿ. ಆ ರೂಟ್ ಕಾಸ್ ಏನಂತ ಕಂಡುಹಿಡಿದು ತದನಂತರ ಔಷಧಿ ಕೊಡ್ತಾರೆ ಅಲ್ವೇ? ಅದೇ ರೀತಿಯಾಗಿ ಆಚಾರ್ಯರು ಆಲೋಚನೆ ಮಾಡಿದರು, ಯಾಕೆ ಇವರು ಇಷ್ಟು ಮಧ್ವಶಾಸ್ತ್ರ ಭಾಷ್ಯ ಸ್ಪಷ್ಟವಾಗಿದ್ರು ಕೂಡ ಇವರು ಯಾಕೆ ಒಪ್ತಾ ಇಲ್ಲ ಹಾಗೆ ಅಂತ. ಅದಕ್ಕೆ ಮೂಲ ಏನು ಅಂತ ನೋಡಿದಾಗ ಅವರಲ್ಲಿ ಕಲಿ ಪ್ರವೇಶ ಆಗಿತ್ತು. ಅದರಿಂದ ಜೋರಾಗಿ ಶಬ್ದವನ್ನ ಮಾಡಿದಾಗ ಕಲಿ ಅವರಿಂದ ದೂರ ಸರದ ಅಂತ ಹೇಳ್ತಾರೆ. ತದನಂತರ ಅವರು ಮಧ್ವಶಾಸ್ತ್ರವನ್ನ ಅಚ್ಯುತ ಪ್ರೇಕ್ಷರು ಕೂಡ ಒಪ್ಪಿದ್ರು ಹಾಗೆ ಅಂತ ಅದನ್ನ ಹೇಳ್ತಾ ಇದ್ದಾರೆ. ಆನನಂದ ಸಹ ಹಿ ಮಧ್ವಶಾಸ್ತ್ರಂ ಆಕರ್ಣಯನ್ ಕುಸಮಯಾಗ್ರಹೀ ಪುರ ಮೋಹಪೀತ ಲವನೋದಕಃ ಮುಹುಃ ಪ್ರಾಕ್ ಪಿಪಾಸುಃ ಅಮೃತಂ ಪಿಬನ್ ಇವ. ಪುರ ಕುಸಮಯೇ ಮಾಯಿನಃ ಕುತ್ಸಿತ ಸಿದ್ಧಾಂತೆ ಯಹ ಆಗ್ರಹಃ ಅಯಂ ಸತ್ಸಿದ್ಧಾಂತಃ ಇತಿ ಪಕ್ಷಪಾತಃ ಸಹ ಅಸ್ಯ ಅಸ್ತಿ ಇತಿ ತಾದೃಶಃ. ಮೊದಲು ಹೇಗಿದ್ರು ಅವರು ಹಾಗೆಂದ್ರೆ, ಈ ಮಾಯಿಗಳಿಂದ ರಚಿಸಲ್ಪಟ್ಟ ಕೆಟ್ಟ ಮತ ಏನಿದೆ ಅದರ ಮೇಲೆ ಆಗ್ರಹ ಇತ್ತು. ಏನಂತ, ಅದೇ ಸರಿ, ಏನು ಅಷ್ಟು ಕಾಲದಿಂದ ನಡ್ಕೊಂಡು ಬಂದಿದೆ, ಅದೇ ಹೆಂಗೆ ತಪ್ಪಾಗ್ಲಿಕ್ಕೆ ಸಾಧ್ಯ? ಎಷ್ಟು ವಿದ್ವಾಂಸರು ಅದನ್ನ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾರೆ ಆ ಮಾಯಾ ಮತವನ್ನ, ಅದೇ ಹೆಂಗೆ ತಪ್ಪಾಗ್ಲಿಕ್ಕೆ ಸಾಧ್ಯ ಅಂತ ಅದರ ಮೇಲೆ ಒಂದು ಆಗ್ರಹ, ಒಂದು ಹಠ ಇತ್ತು ಅವರಿಗೆ. ಅಯಂ ಸತ್ಸಿದ್ಧಾಂತ, ಇದೇ ಸರಿಯಾದ ಸಿದ್ಧಾಂತ ಹಾಗೆ ಅಂತ ಅವರಿಗೆ ಆಗ್ರಹ ಇತ್ತು. ಅದರಿಂದ ಪಕ್ಷಪಾತ ಮಾಡ್ತಾ ಇದ್ರು. ಬೇರೆಯವ್ರದ್ದು ಕೇಳಿಸ್ಕೊಂಡ್ರು ಕೂಡ ಅದರ ಮೇಲೆ ಪಕ್ಷಪಾತವನ್ನ ಮಾಡ್ತಾ ಇದ್ರು ಹಾಗೆ ಅಂತ ಹೇಳ್ತಾ ಇದ್ದಾರೆ. ಅಂತವರು ಆ ರೀತಿಯಾಗಿ ಇದ್ದ ಅಚ್ಯುತ ಪ್ರೇಕ್ಷರು ಪಶ್ಚಾತ್ ಮಧ್ವಶಾಸ್ತ್ರಂ ಆಕರ್ಣಯನ್, ತದನಂತರ ಆ ಕಲಿಯು ಓಡಿದ ಮೇಲೆ ಮಧ್ವಶಾಸ್ತ್ರವನ್ನ ಮತ್ತೆ ಅವರು ವಿಚಾರ ಮಾಡಿದಾಗ ಸಹ ಅಚ್ಯುತ ಪ್ರಜ್ಞ ಪಿಪಾಸುಹು ಪ್ರಾಕ್ ಪಿಪಾಸಿತಃ ಅತೇವ ಮುಹುಃ ಮೋಹೇನ ಅಜ್ಞಾನೇನ ಪೀತಂ ಲವನೋದಕಂ ಏನ ತಾದೃಶಃ. ಎಷ್ಟಂದಾಗಿ ಹೇಳ್ತಾರೆ ನೋಡಿ. ಬಾಯಾರಿಕೆ ಆದವ ಹೇಗೆ ನೀರು ಸಿಕ್ಕಿದ್ರೆ ಸಾಕು ಅಂತ ಏನೋ ಒಂದು ನೀರನ್ನು ಕುಡ್ದನಂತ. ಅದೇನದು? ಉಪ್ಪು ನೀರು. ಉಪ್ಪು ನೀರನ್ನೇ ಕುಡ್ದ, ಅದೇ ಅವನಿಗೆ ರುಚಿ ಅಂತ ಅನಿಸ್ತು. ಯಾಕೆ? ಬೇರೆ ನೀರೇ ಕುಡ್ದಿಲ್ಲವ, ಅವ ಬಾಯಾರಿದ್ದಾನೆ. ಹೇಗೆ ಬಾಯಾರಿದವ ಉಪ್ಪು ನೀರನ್ನು ಕುಡಿದು ಅದೇ ನೀರು ಅಂತ ಅವನಿಗೆ ಅಮೃತದ ಪರಿಚಯ ಗೊತ್ತಿಲ್ಲ. ತದನಂತರ ಅಮೃತಂ ಪಿಬನ್ನಿವ, ತದನಂತರ ಅಮೃತಪಾನ ಮಾಡ್ತಾನೆ ಅದೇ ವ್ಯಕ್ತಿ. ನಾನು ಇಷ್ಟು ದಿವಸ ಇದೇ ನೀರಂತೂ ಕುಡಿದು ಉಪ್ಪಿನ ನೀರನ್ನು ಕುಡ್ತಾ ಬಂದೆ ಹಾಗೆ ಅಂತ ತಾನು ತಿದ್ದುಕೊಂಡು ಅಮೃತವನ್ನ ಪಾನ ಮಾಡ್ತಾರಲ್ಲವಾ, ಇದೇ ನಿಜವಾದ ನೀರು ಹಾಗೆ ಅಂತ. ಅದೇ ರೀತಿಯಾಗಿ ಅಚ್ಯುತ ಪ್ರೇಕ್ಷರಿಗೂ ಕೂಡ ಎಷ್ಟು ದಿವಸ ನಾನು ಉಪ್ಪು ನೀರಂತೆ ಇರತಕ್ಕ ಆ ಮಾಯಾಮತವನ್ನ ನಾನು ಅನುಸರಿಸ್ತಾ ಇದ್ದೆ, ಅದು ಸರಿಯಾದದ್ದಲ್ಲ, ಇದೇ ನಿಜವಾದ ಅಮೃತ ಹಾಗೆ ಅಂತ ಮಧ್ವ ಸಿದ್ಧಾಂತದ ಮೇಲೆ ಅವರಿಗೆ ಅಷ್ಟು ಅಭಿರುಚಿ ಉಂಟಾಗಿತ್ತು, ಸಂತೋಷಪಟ್ರು, ಆನಂದ ಅಂತ ಹೇಳ್ತಾರೆ. ಪುರಾ ತತ್ವ ಬುಭುತ್ಸುಸು ಸನ್ ಮಾಯಿ ಸಮಯ ಏವ ತತ್ವಾವೇದಕ ಇತಿ ಮತ್ವ ತತ್ ಶ್ರವಣಾದಿನ ಪ್ರವೃದ್ಧ ಮಿಥ್ಯಾಜ್ಞಾನ. ಆರಂಭದಲ್ಲಿ ಅವರಿಗೆ ತುಂಬಾ ಇತ್ತು ತತ್ವವನ್ನು ತಿಳ್ಕೋಬೇಕು ಹಾಗೆ ಅಂತ, ಪರಮಾತ್ಮನ ವಿಚಾರ, ವೇದ ಉಪನಿಷತ್ತುಗಳು, ಅದರ ಸಾರವನ್ನ ತಿಳಿಬೇಕು ಅಂತ ತುಂಬಾ ಇತ್ತು ಅವರಿಗೆ. ಆದರೆ ಮಾಯಿ ಸಮಯ ಏವ ತತ್ವಾವೇದಕ, ಈ ಮಾಯಾಮತವೇ ತತ್ವವನ್ನು ಸರಿಯಾಗಿ ತಿಳಿಸಿಕೊಡತಕ್ಕದ್ದು ಹಾಗೆ ಅಂತ ತಿಳ್ಕೊಂಡವರಾಗಿ ತತ್ ಶ್ರವಣಾದಿನ ಆ ಮಾಯಾಮತ
ಶಾಸ್ತ್ರವನ್ನ ಶ್ರವಣ ಮನನ ಇತ್ಯಾದಿಗಳನ್ನೆಲ್ಲ ಮಾಡುತ್ತಾ ಅವ್ರಿಗೇನಾಯ್ತು, ಪ್ರವೃದ್ಧ ಮಿಥ್ಯಾಜ್ಞಾನ, ಚೆನ್ನಾಗಿ ಮಿಥ್ಯಾಜ್ಞಾನ ಡೆವಲಪ್ ಆಗಿತ್ತಂತೆ ಅವರಲ್ಲಿ, ಜಗತ್ತು ಸುಳ್ಳು ಹಾಗೆ ಅಂತ. ಪಶ್ಚಾತ್ ತದನಂತರ ತನ್ನಿವರ್ತಕಂ, ಆ ಜ್ಞಾನವನ್ನ ನಿವಾರಣೆ ಮಾಡತಕ್ಕ, ತತ್ವಜ್ಞಾನವನ್ನ ಕೊಡತಕ್ಕ ಮಧ್ವಶಾಸ್ತ್ರಂ ಆಕರಣಯನ್, ಮಧ್ವಶಾಸ್ತ್ರವನ್ನು ಕೇಳಿ ಅಚ್ಯುತ ಪ್ರಜ್ಞ ಪಿಪಾಸು, ಅಚ್ಯುತ ಪ್ರಜ್ಞರು ಹೇಗೆ ಬಾಯಾರಿದವ ಉಪ್ಪು ನೀರನ್ನು ಕುಡಿದು ಅದೇ ನೀರು ಅಂತ ಅದೇ ರುಚಿಯಾದ ನೀರು ಅಂತ ತಿಳ್ಕೊಂಡು ತದನಂತರ ಅಮೃತವನ್ನು ಪಾನ ಮಾಡಿದಾಗ ಹೇಗೆ ಸಂತೋಷ ಪಡ್ತಾನೆ, ಅದೇ ರೀತಿಯಾಗಿ ಇವರು ಕೂಡ ಸಂತೋಷ ಪಟ್ರು ಹಾಗೆ ಅಂತ ಅಭಿಪ್ರಾಯ. ವಿಸ್ತೃತಾಂತರ ವಿಯತ್ಪದೋ ವ್ಯಧಿ ಆಸ್ಯತಾಂ ಸುಸಮಯ ಪ್ರಕಾಶನಾತ್ ತೌ ಯಥಾ ವಿಧುರವಿ ಅಹೋ ಅಹೋ ರಾತ್ರಮಪ್ಯುರುತಮೋ ನೃಮೋಹಕಂ. ವಿಸ್ತೃತಾಂತರ ವಿಯತ್ಪದೌ ಯತಿ ಆಸ್ಯತಾಂ ಸುಸಮಯ ಪ್ರಕಾಶನಾತ್ ತೌ ಯಥಾ ವಿಧುರವಿ ಅಹೋ ಅಹೋ ರಾತ್ರಂ ಅಪಿ ಉರುತಮಃ ನೃಮೋಹಕಂ. ವಿಸ್ತೃತ ಇತಿ ವಿಸ್ತೃತಂ ಆಂತರಂ ಜ್ಞಾನಂ ಯಸ್ಯ ಸಹ ಪೂರ್ಣಪ್ರಜ್ಞಃ. ವಿಸ್ತೃತ ಪೂರ್ಣವಾದ ಜ್ಞಾನವುಳ್ಳವರಾದ ಪೂರ್ಣಪ್ರಜ್ಞಾಚರು ಸಹ ಏವ ವಿಯತ್, ವಿಯತ್ ಅಂದ್ರೆ ಆಕಾಶ, ತದೇವ ಪದಂ ಆಶ್ರಯಃ, ತೌಯತಿ ಲಿಖುಚಾಹ್ವಯಜ ಅಚ್ಯುತ ಪ್ರಜ್ಞಾಖ್ಯೌ ಯತಿ ಅಹಶ್ಚ ರಾತ್ರಿಶ್ಚ ಅಹೋರಾತ್ರಂ, ಹಗಲು ರಾತ್ರಿ, ಶೋಭನಶ್ಚಸೌ ಸಮಯ ಸುಸಮಯ, ಒಳ್ಳೆ ಸಮಯವಾದ ಶ್ರೀ ಮಧ್ವಶಾಸ್ತ್ರವನ್ನು ತಸ್ಯ ಪ್ರಕಟನಂ ತದ್ವ್ಯಾಖ್ಯಾನಾದಿತಿ ಯಾವತ್ ನೃಣಾಂ ಮೋಹಕಂ ಉರುತಮಃ ಮಹದಜ್ಞಾನಂ ವಿಯತ್ಪದೋ ವಿಯದಾಶ್ರಯೋ ವಿಧುರವಿ ಸುಕಾಲೆ ಪ್ರಕಾಶನಾತ್ ಅಹೋರಾತ್ರಂ ಉರು ಅಂಧಕಾರಂ ಯಥಾ ತಥಾ ಅಸ್ಯತಾಂ ನಿರಾಕುರುತಾಂ. ಅಹೋ ಆಶ್ಚರ್ಯಂ ಅನಯೋಃ ಭಾಗ್ಯಃ ಇತಿ ಭಾವಃ. ಅಂದರೆ ಈ ಜ್ಯೇಷ್ಠಯತಿಗಳು ಮತ್ತು ಅಚ್ಯುತ ಪ್ರೇಕ್ಷರು ಇಬ್ಬರು ಸನ್ಯಾಸಿಗಳು, ಅವರು ವಿಸ್ತೃತಾಂತರ ವಿಯತ್ಪದವು, ವಿಸ್ತೃತವಾದ ಆಕಾಶ ಎನ್ನತಕ್ಕವರು ಪೂರ್ಣಪ್ರಜ್ಞಾಚಾರ್ಯರು, ಅವ್ರನ್ನ ಹೋಲಿಕೆಯನ್ನು ಕೊಡ್ತಾ ಇದ್ದಾರೆ. ಪೂರ್ಣಪ್ರಜ್ಞಾಚಾರ್ಯರು ಎನ್ನುವ ಆಕಾಶದಲ್ಲಿ ಅಂತ ಅರ್ಥ. ಮಧ್ವಾಕಾಶಂ ಅವರನ್ನ ಆಶ್ರಯ ಪಡೆದವರಾಗಿ ಅಹೋರಾತ್ರಮಪಿ ಸುಸಮಯ ಪ್ರಕಾಶನಾತ್, ಹಗಲು ರಾತ್ರಿ ಆ ಶೋಭನವಾದ ಮಧ್ವಶಾಸ್ತ್ರವನ್ನ ಅವರು ವಿಚಾರ ಮಾಡ್ತಾ ಇದ್ದರಂತೆ. ಯಾರು? ಜ್ಯೇಷ್ಠಯತಿಗಳು ಮತ್ತು ಅಚ್ಯುತ ಪ್ರಜ್ಞರು. ಡೇ ಅಂಡ್ ನೈಟ್ ಅದೇ ಕೆಲಸ ಅವರು. ಮಧ್ವಶಾಸ್ತ್ರದ ಅಭಿಪ್ರಾಯ ಏನು ಹಾಗೆ ಅಂತ ಹಗಲು ರಾತ್ರಿ ವಿಚಾರ ಮಾಡಿದ್ರು. ಹಾಸ್ಯತಾಂ ಮಾಡಿ ನೃಮೋಹಕಂ ತತ್ವಜ್ಞಾನ ಪ್ರತಿಬಂಧಕಂ, ತತ್ವಜ್ಞಾನಕ್ಕೆ ತಡೆಯಾಗಿರತಕ್ಕದ್ದು ಯಾವುದು? ಉರುತಮಃ, ಆ ಮಿಥ್ಯಾಜ್ಞಾನ. ಮಿಥ್ಯಾಜ್ಞಾನ ಅದು ತತ್ವಜ್ಞಾನ ಬರದಂತೆ ಮಾಡುತ್ತದೆ. ಅದರಿಂದ ಮಿಥ್ಯಾಜ್ಞಾನ ಹೋದ್ರೇ ತತ್ವಜ್ಞಾನ ಬರೋದು. ಅದರಿಂದ ತತ್ವಜ್ಞಾನ ಕೇಳ್ತಾ ಶ್ರವಣ ಮಾಡ್ತಾ ಒಂದು ಬಾರಿ ಆದರೆ ಸಾಲದು. ನೋಡಿ, ಅದನ್ನೇ ಹೇಳಿದರು, ಅಹೋರಾತ್ರಿ ಅದನ್ನ ಶ್ರವಣ ಮಾಡಬೇಕು. ಒಂದು ಬಾರಿ ಕೇಳಿದ ಕೂಡಲೇ ಬರೋದಿಲ್ಲ. ಆ ಮಿಥ್ಯಾಜ್ಞಾನವನ್ನ ಅವರು ದೂರ ಸರಿಸಿದ್ರು ಹಾಗೆ ಅಂತ. ಅಸನಿರಸನೆ ಅಂತ. ಯಾವುದರಂತೆ? ವಿಧುರವಿ ಹಾಗೆ ಅಂತ. ಚಂದ್ರಸೂರ್ಯ ಇದ್ದ ಹಾಗೆ. ಚಂದ್ರಸೂರ್ಯ ಇಬ್ಬರು ಕೂಡ ಆಕಾಶವನ್ನೇ ಆಶ್ರಯಿಸಿ ಇದ್ದಾರೆ. ಅವರಿಬ್ಬರು ಕೂಡ ಕತ್ತಲೆಯನ್ನ ನಾಶ ಮಾಡತಕ್ಕವರಲ್ವೇ. ಚಂದ್ರ ಬಂದರೂ ಕತ್ತಲೆ ನಾಶ ಆಗ್ತದೆ, ಸೂರ್ಯ ಬಂದರೂ ವಿಶೇಷವಾಗಿ ಕತ್ತಲೆ ನಾಶ ಆಗ್ತದೆ. ಹೇಗೋ ಅದೇ ರೀತಿಯಾಗಿ ಆ ಚಂದ್ರ ಸೂರ್ಯ ಆಕಾಶವನ್ನೇ ಆಶ್ರಯಿಸಿದೆ. ಅದೇ ತರ ಈ ಜ್ಯೇಷ್ಠಯತಿಗಳು ಮತ್ತು ಅಚ್ಯುತ ಪ್ರೇಕ್ಷರು ಎನ್ನುವ ಆ ಚಂದ್ರ ಸೂರ್ಯರು ಮಧ್ವಶಾಸ್ತ್ರ ಎನ್ನುವ ಆಕಾಶವನ್ನ ಆಶ್ರಯಿಸಿ ಕತ್ತಲೆಯನ್ನ ಕಳೆದುಕೊಂಡ್ರು ಹಾಗೆ ಅಂತ ಅರ್ಥ. ಗಾಢ ಅಂಧಕಾರಂ ನಿರಾಕೃತಾಂ ತದ್ವತ್ ಜ್ಯೇಷ್ಠಯತಿ ಅಚ್ಯುತ ಪ್ರೇಕ್ಷವು. ಜ್ಯೇಷ್ಠಯತಿಗಳು ಮತ್ತು ಅಚ್ಯುತ ಪ್ರೇಕ್ಷರು ಮಧ್ವಾಚಾರ್ಯಂ ಆಶ್ರಿತ್ಯ, ಮಧ್ವಾಚಾರ್ಯರನ್ನ ಆಶ್ರಯಿಸಿ
ಅಹೋರಾತ್ರಮಪಿ ಮಧ್ವಶಾಸ್ತ್ರ ವಿಚಾರಂ ಕೃತ್ವ, ಡೇ ಅಂಡ್ ನೈಟ್ ಮಧ್ವಶಾಸ್ತ್ರ ವಿಚಾರವನ್ನ ಮಾಡಿ ಸ್ವ ಅಜ್ಞಾನಂ ಪರಿಹೃತವಂತವು, ತಮ್ಮ ಅಜ್ಞಾನವನ್ನ ಅವರು ದೂರ ಸರಿಸಿದರು. ಅಹೋ ಆಶ್ಚರ್ಯಂ ಮಧ್ವಭಾಷ್ಯ ಮಾಹಾತ್ಮ್ಯಂ ಅಂತ ಹೇಳ್ತಾರೆ ನೋಡಿ. ಅಂದ್ರೆ ಮಧ್ವಾಚಾರ್ಯರ ಭಾಷ್ಯದ ಮಹಿಮೆ ಅದು ಹೇಗಿದೆ ಅಂತ ನಾವು ಇದರಿಂದ ನಾವು ತಿಳ್ಕೋಬಹುದು ಅಂತ ವ್ಯಾಖ್ಯಾನಕಾರರು ತಿಳಿಸ್ತಾ ಇದ್ದಾರೆ. ಸಜ್ಜನಾನ್ ಸಹ ಮಹಾದರೇನ ನೃನ್ ಪಾಪಿನಾಂ ಪ್ರಕೃತಿತೋ ಪ್ರಿಯಾಕೃತಿ ದಾರುಣಾಘ ಗಣಧಾರಣಂ ಸ್ಮ ಸಹ ಗ್ರಾಹಯತ್ಯಪಿ ಸುದರ್ಶನದ್ವಯಂ. ಸಜ್ಜನಾನ್ ಸಹ ಮಹಾದರೇನ ನೃನ್ ಪಾಪಿನಾಂ ಪ್ರಕೃತಿತಃ ಅಪ್ರಿಯಾಕೃತಿ ದಾರುಣಾಘ ಗಣಧಾರಣಂ ಸ್ಮ ಸಹ ಗ್ರಾಹಯತಿ ಅಪಿ ಸುದರ್ಶನದ್ವಯಂ. ಸಹ ಶ್ರೀಮನ್ಮಧ್ವಾಚಾರ್ಯರು ಸಜ್ಜನಾನ್ ನೃನ್ ಪ್ರಕೃತಿತಃ ಅಪ್ರಿಯಾಕೃತಿ ಪಾಪಿನಾಂ, ಸಜ್ಜನರಾಗಿದ್ದಾರೆ ಅಂದ್ರೆ ತತ್ವಜ್ಞಾನಕ್ಕೆ ಯೋಗ್ಯರಾಗಿದ್ದಾರೆ ಅಂತ ಮನುಷ್ಯರನ್ನು ಅವರು ಅದರ ಪಾಪಿಗಳಾಗಿದ್ದಾರೆ. ಪ್ರಕೃತಿತಃ ಸ್ವಭಾವತಃ ಅಪ್ರಿಯಾಕೃತಿ ಸ್ವರೂಪಂ ಯಸ್ಯ ತಾದೃಶಂ ಪಾಪಿನಾಂ ಏತತ್ ಶಾಸ್ತ್ರಂ. ಸುದರ್ಶನದ್ವಯಮಪಿ, ಸುದರ್ಶನ ಅಂದ್ರೆ ಒಳ್ಳೆಯ ದರ್ಶನ ಅಂತ, ದರ್ಶನ ಅಂದ್ರೆ ಇಲ್ಲಿ ಜ್ಞಾನ ಅಂತ ಅರ್ಥ, ಶಾಸ್ತ್ರ ಅಂತ ಅರ್ಥ. ಶಾಸ್ತ್ರಂ ಚಕ್ರಂ ಚ ಉಚ್ಯತೆ. ಸುದರ್ಶನಂ ಚ ಸುದರ್ಶನೇ ತಯೋಃ ದ್ವಯಂ ಸ್ವಶಾಸ್ತ್ರಂ ಚಕ್ರಂ. ಸುದರ್ಶನ ಮತ್ತು ಚಕ್ರ ಎರಡನ್ನು ಕೂಡ ಗ್ರಾಹಯತಿ, ಅದೆರಡನ್ನು ಕೂಡ ಚಕ್ರವನ್ನು ಕೂಡ ಗ್ರಹಿಸಿದರು ಅಂದ್ರೆ ಏನರ್ಥ, ಸಪ್ತಮುದ್ರಾಧಾರಣೆಯನ್ನು ಮಾಡಿಕೊಂಡ್ರು ಅಂತ ಅರ್ಥ. ಕಥಂ ಮಹಾದರೇನ ಸಹ ಮಹಾನ್ ಪೂಜ್ಯಶ್ಚ ಅಸೌ ದರಃ ಶಂಕಶ್ಚ. ಮಹಾದರೇನ ಸಹ ಬರೀ ಚಕ್ರವನ್ನು ಮಾತ್ರ ಧರಿಸಿದವರಲ್ಲ, ಸುದರ್ಶನದ್ವಯ ಅಂದ್ರೆ ಒಳ್ಳೆ ಜ್ಞಾನ, ಒಳ್ಳೆ ಶಾಸ್ತ್ರ, ಅದರ ಜೊತೆಗೆ ಮತ್ತೊಂದು ಸುದರ್ಶನ ಅಂದ್ರೆ ಅದೇ ಸಪ್ತಮುದ್ರ, ಪರಮಾತ್ಮನ ಆಯುಧವಾದ ಒಂದು ಚಕ್ರ. ಮಹಾದರೇನ ಸಹ, ಮಹಾದರ ಅಂದ್ರೆ ಶಂಕ ಅಂತ ಅರ್ಥ, ಶಂಕ ಮತ್ತು ಚಕ್ರ ಸಹ ಅಂತ ಅರ್ಥ. ಕಥಂಭೂತಂ ಸುದರ್ಶನದ್ವಯಂ ಪಾಪಿನಾಂ ಪ್ರಕೃತಿತಃ ಸ್ವಭಾವಾತ್ ಅಪ್ರಿಯಾಕೃತಿ ಪ್ರೀತಿ ವಿಷಯ ನ ಭವತಿ. ಆ ಸುದರ್ಶನ ಪಾಪಿಷ್ಠರಿಗೆ ಅದು ಪ್ರಿಯ ಆಗೋದಿಲ್ಲ ನೋಡಿ. ಸಜ್ಜನರು ಮಾತ್ರ ಮುದ್ರಾಧಾರಣೆ ಮಾಡಿಸ್ಕೋತಾರೆ, ಬೇರೆಯವರು ಮಾಡಿಸ್ಕೊಳ್ಳೋದಿಲ್ಲ, ದೂರ ಸರಿದು ಬಿಡ್ತಾರೆ. ಯಾಕೆ? ಆ ಸುದರ್ಶನ ದ್ವಯ ಅದು ಪಾಪಗಳನ್ನ ನಾಶ ಮಾಡುತ್ತದೆ. ದಾರುಣಾಘ ಘಣಧಾರಣಂ, ದಾರುಣಾನಿ ಭಯಂಕರಾಣಿ, ಅಘಾನಿ ದುಷ್ಕೃತಾನಿ, ಭಯಂಕರವಾದ ಪಾಪಗಳ ಗಣ ಸಮೂಹ ಅದನ್ನ ಧಾರಯತಿ ನಾಶ ಮಾಡುತ್ತದೆ. ದಾರುಣಾಘ ಗಣ ಧಾರಣಂ, ಹಾಗೆ ಅಂತ ಸುದರ್ಶನವನ್ನ ಅವರು ಧರಿಸಿದರು ಅಂತ ಒಟ್ಟು. ತತ್ವಜ್ಞಾನ ಯೋಗ್ಯಾನಾಂ ಜನಾನಾಂ ಭುಜಯೋಃ ತಪ್ತಾಭ್ಯಾಂ ಶಂಖಚಕ್ರಾಭ್ಯಾಂ ಚಿಹ್ನಂ ಕೃತ್ವ. ಸಜ್ಜನರು, ತತ್ವಜ್ಞಾನಕ್ಕೆ ಯೋಗ್ಯರಾದವರು ತಮ್ಮ ಎರಡು ಭುಜದಲ್ಲೂ ಕೂಡ ಶಂಖಚಕ್ರವನ್ನು ಧರಿಸ್ತಾರೆ. ವಿಷ್ಣು ದೀಕ್ಷಾಂ ಕಾರಯಿತ್ವ, ಇದು ಗುರುಮುಖೇನ ಆಗಬೇಕು. ಶ್ರೀಮನ್ ಮಧ್ವಾಚಾರ್ಯರೇ ಮಾಡಿಸಿದ್ರು ಅವರಿಗೆ ವೈಷ್ಣವ ದೀಕ್ಷೆಯನ್ನ ಕೊಟ್ಟರು ಹಾಗೆ ಅಂತ. ಇದನ್ನು ವಿಷ್ಣು ದೀಕ್ಷೆ ಅಂತ ಕರೀತಾರೆ. ಮಾಡಿಸಿ ತೇಭ್ಯ ಆದರೇನ ಸಹ ಸ್ವಶಾಸ್ತ್ರ ಉಪದಿದೇಶ, ಅವರಿಗೆ ಆದರದಿಂದ ಮಧ್ವಶಾಸ್ತ್ರವನ್ನ ಉಪದೇಶ ಮಾಡಿದರು ಹಾಗೆ. ಆ ಸುದರ್ಶನ ಶಂಖಚಕ್ರಗಳ ಸ್ಪರ್ಶದಿಂದ ಅವರ ಪಾಪ ಎಲ್ಲ ನಾಶವಾಗ್ತದೆ. ತದನಂತರ ಶಾಸ್ತ್ರವನ್ನ ಕೇಳಬೇಕು, ಆಗ ಶಾಸ್ತ್ರ ನಿಲ್ಲುತ್ತದೆ ಅಂತ ಅರ್ಥ. ನೋಡಿ, ಒಂದು ಮಡಿಕೆ ಅದು ಹಾಗೆನ್ನು ಮಾಡಿದಾಗ ಅದು ಒದ್ದೆ ಇರ್ತದೆ. ಒದ್ದೆಯಾಗಿದ್ದಾಗ ಅದರಲ್ಲಿ ನೀರು ತುಂಬಿಸಿದರೆ ನೀರು ನಿಲ್ಲೋದಿಲ್ಲ, ಅದು ಮಡಿಕೆ ಹೊಡೆದು ಹೋಗ್ಬಿಡುತ್ತೆ. ಅದೇ ತರ ಪಾಪ ಇರುವಾಗ ಶಾಸ್ತ್ರ ನಿಲ್ಲೋದಿಲ್ಲ. ಅದರಿಂದ ಸುದರ್ಶನ ಧರಿಸಿ, ಪರಮಾತ್ಮನ ಆಯುಧಗಳನ್ನು ಧರಿಸಿ, ತದನಂತರ ನಾವು ತತ್ವಜ್ಞಾನವನ್ನು ತುಂಬಿಸಬೇಕು ಹಾಗೆ. ಅದಕ್ಕೆ ಪ್ರತಿ ದಿವಸ ಗೋಪೀಚಂದನದಿಂದ ಮುದ್ರಾಧಾರಣೆಯನ್ನ ಮಾಡ್ಕೋಬೇಕು. ಮಾಡಿದ ಪಾಪ ಎಲ್ಲ ಹೋಗ್ತದೆ. ವರ್ಷಕ್ಕೊಮ್ಮೆ ಆದರೂ ಕನಿಷ್ಠ
ಸಪ್ತ ಮುದ್ರಾಧಾರಣೆಯನ್ನು ಕೂಡ ಮಾಡ್ಕೋಬೇಕು ಹಾಗೆ ಅಂತ ಅದು ಮೊದಲಿಂದ ಬಂದ ಸಂಪ್ರದಾಯ. ಅನೇನ ಸಪ್ತ ಚಕ್ರಶಂಕ ಧಾರಣ ರೂಪ ವಿಷ್ಣು ದೀಕ್ಷಾ, ಅದನ್ನೇ ವಿಷ್ಣು ದೀಕ್ಷೆ ಅಂತ ಕರೆಯೋದು. ಪರಮಾತ್ಮನೇ ಸರ್ವೋತ್ತಮ ಅಂತ ಒಪ್ಪಿ ನಮ್ಮ ಶರೀರವನ್ನೇ ಅವನಿಗೆ ಸಮರ್ಪಣೆ ಮಾಡಿಬಿಡೋದು ಆ ಶಂಖಚಕ್ರವನ್ನು ಧರಿಸಿ. ಅದು ಸಜ್ಜನರಲ್ಲಿ ಮಾತ್ರ ಇರ್ತದೆ. ಅದು ಯಾರು ಇಲ್ಲ, ಶಂಖಚಕ್ರವನ್ನು ಯಾರು ಧರಿಸೋದಿಲ್ಲ, ಅವರಿಗೆ ಸ್ವಶಾಸ್ತ್ರ ಉಪದೇಶ ನ ಕಾರ್ಯ ಇತಿ ಸೂಚಯತಿ. ಅವರಿಗೆ ತನ್ನ ಶಾಸ್ತ್ರವನ್ನು ಉಪದೇಶ ಮಾಡಬೇಡಿ ಹಾಗೆ ಅಂತ ಸೂಚನೆ ಮಾಡಿದಂಗೆ ಇದೆ ಅಂತ ಹೇಳ್ತಾರೆ. ಅದರಿಂದ ಮಧ್ವಾಚಾರ್ಯರ ಶಾಸ್ತ್ರವನ್ನ ಕೇಳಬೇಕು ಅಂದ್ರೆ ಏನಾಗಿರಬೇಕು? ಶಂಖಚಕ್ರಗಳನ್ನ ಧರಿಸುವವರಾಗಿ ಇರಬೇಕು. ಶಂಕರಚಕ್ರವನ್ನು ಯಾರು ಧರಿಸೋದಿಲ್ಲ ಅವರಿಗೆ ಮಧ್ವಶಾಸ್ತ್ರವನ್ನ ಉಪದೇಶ ಮಾಡಲಿಕ್ಕೆ ಹೋಗಬೇಡಿ ಹಾಗೆ ಅಂತ. ಏನು ಒಂದು ಅಭಿರುಚಿ ಹಾಗೆ ಅಂದ್ರೆ ರುಚಿಕರವಾದ ಒಂದು ವಿಚಾರ ಅಂದ್ರೆ ಕೇವಲ ಬ್ರಾಹ್ಮಣರು ಮಾತ್ರ ಧರಿಸೋದಲ್ಲ, ಅದು ಎಲ್ಲರೂ ಕೂಡ ಗೋಪಿಚಂದನ ಧರಿಸಲಿಕ್ಕೆ ಅಧಿಕಾರಿಗಳಾಗಿ ಇದ್ದಾರೆ ಹಾಗೆ ಅಂತ. ಗೋಪಿಚಂದನ ಮುದ್ರೆ ಇದು ವ್ಯತ್ಯಾಸ ಇದೆ. ಕೆಲವರಿಗೆ 12, ಕೆಲವರಿಗೆ 7, ಕೆಲವರಿಗೆ ಒಂದೇ ಒಂದು. ಆದರೆ ಎಲ್ಲರಿಗೂ ಕೂಡ ಗೋಪಿಚಂದನ ಮುದ್ರೆಗೆ ಅಧಿಕಾರ ಇದೆ ಹಾಗೆಂಬ ಒಂದು ವಿಚಾರ ಇಲ್ಲಿ ಸ್ಪಷ್ಟ ಆಗ್ತದೆ. ಅದರಿಂದ ಯಾರೇ ಇರಲಿ, ಮನುಷ್ಯರಾಗಿ ಇದ್ರೆ ಸಾಕು, ಗೋಪಿಚಂದನವನ್ನು ಧರಿಸಿ ಮುದ್ರೆಯನ್ನು ಧರಿಸಿ ಅವರು ಮಧ್ವಶಾಸ್ತ್ರವನ್ನ ಅಂಥವರಿಗೆ ಮಾತ್ರ ಮಧ್ವಶಾಸ್ತ್ರ ಉಪದೇಶ ಮಾಡಬೇಕು ಅಂತ ಗುರುಗಳು ತಿಳಿಸಿಕೊಡ್ತಾ ಇದ್ದಾರೆ. ಮುಂದಿನದ್ದು ಮತ್ತೆ ನೋಡೋಣ. ಶ್ರೀಮಧ್ವಾಂತರ್ಗತ ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀ ಹರಯೇ ನಮಃ.